ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ನಿಮ್ಮೆಲ್ಲರಿಗೂ ಬಟರ್ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫಟಾಫಟ್ ಅಂತ ಬಟರ್ ಪನ್ನೀರ್ ಮಸಾಲ ರೆಡಿ ಮಾಡ್ಕೊಬಿಡೋಣ. ನೋಡಿ, ಬೇಕಾಗಿರೋಂತಹ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಟರ್ ಪನ್ನೀರ್ ಮಸಾಲ ಮಾಡೋಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಬಿಸಿ ಆಗಿದೆ. ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬಟರಿಂದನೇ ಈ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ನೋಡಿ 1.5 ಟೇಬಲ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ, ಟೇಬಲ್ ಸ್ಪೂನು. ಮೆಲ್ಟ್ ಆಗಿದೆ. ಬಟರ್ ಮೆಲ್ಟ್ ಆದಮೇಲೆ ನಾನು 1/4 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ 1-2 ಮಿನಿಟ್ಸ್ ಫ್ರೈ ಆಗಲಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋಂತಹ ಜಿಂಜರ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋಕ್ಕೆ ಆಯಿಲಲ್ಲಿ. ಇದೊಂದು 1 ಮಿನಿಟ್ ಫ್ರೈ ಆದರೆ ಸಾಕು. ಅದ್ರ ಜೊತೆಗೆ ನಾನು ಇವಾಗ ಹಚ್ಚಿಟ್ಕೊಂಡಿರೋಂತಹ 2 ಈರುಳ್ಳಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬಣ್ಣ ಲೈಟಾಗಿ ಬದಲಾಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಕಲಿಸ್ಕೊಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಆಗಬೇಕು. ಆವಾಗ ಹಚ್ಚಿಟ್ಕೊಂಡಿರೋಂತಹ 4 ಮೀಡಿಯಮ್ ಸೈಜು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೇ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಫ್ರೈ ಆಗೋವಾಗಲೇ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ಮಸಾಲೆ ಎಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಮತ್ತು 1/4 ಟೇಬಲ್ ಸ್ಪೂನ್ ಅರಿಶಿಣದ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಉಪ್ಪು ಖಾರನ ಸೇರಿಸ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಪನ್ನೀರ್ ಬಟರ್ ಮಸಾಲಾಗೆ ವಾಲ್ನಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಕಾಜು ಕೂಡ ಯೂಸ್ ಮಾಡ್ಬೋದು. ವಾಲ್ನಟ್ ನನಗೆ ತುಂಬ ಇಷ್ಟ ಮತ್ತು ರುಚಿನೂ ಚೆನ್ನಾಗಿ ಬರುತ್ತೆ. ನಾನು ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಇಡೀ ವಾಲ್ನಟ್ ಹಾಕಿದ್ದೀನಿ. ನೀವು ಎಷ್ಟು ಬೇಕಾದರೂ ನಿಮ್ಗೆ ಇಷ್ಟ ತಕ್ಕಂತೆ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನು ಪಪ್ಪಿ ಸೀಡ್ ಹಾಕ್ಕೊಳ್ತಾ ಇದ್ದೀನಿ, ಗಸಗಸೆ. ಇದು ಹಾಕ್ಕೊಳ್ಳೋದ್ರಿಂದ ಮಸಾಲೆ ಘಮ ಅಂತ ರುಚಿ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ನೋಡಿ, ಇವಾಗ ಮಸಾಲೆ ಫಟಾಫಟ್ ಅಂತ ರುಚಿಯಾಗಿ ರೆಡಿ ಆಗೋಯ್ತು. ನಾವಿವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಬಂದುಬಿಡೋಣ ಫಟಾಫಟ್ ಅಂತ. ನೋಡಿ ಫ್ರೆಂಡ್ಸ್, ನಾನು ರುಬ್ಕೊಬಂದಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಮಸಾಲೆ ಎಷ್ಟು ಸಾಫ್ಟಾಗಿ ರುಬ್ಕೋಬೇಕು ಅಂತ. ತುಂಬಾ ಸಾಫ್ಟ್ ಇರಬೇಕು ಮಸಾಲೆ ಪನ್ನೀರ್ ಬಟರ್ ಮಸಾಲಾಗೆ. ನೋಡಿ, ರೆಡಿ ಇದೆ. ನಾವು ಫಟಾಫಟ್ ಅಂತ ಪನ್ನೀರ್ ಬಟರ್ ಮಸಾಲ ರೆಡಿ ಮಾಡ್ಕೊಬಿಡೋಣ. ನೋಡಿ, ಪ್ಯಾನ್ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ನಾನು 1.5 ಟೇಬಲ್ ಸ್ಪೂನು ಬಟರ್ನ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಮೆಲ್ಟ್ ಆಗಲಿ. ಸೊ ಆಮೇಲೆ ಅದಕ್ಕೆ ನಾನು ಅರ್ಧ ಕಪ್ ಹಸಿ ಬಟಾಣಿನ ಸೇರಿಸ್ಕೊಂಡು 2 ಮಿನಿಟ್ಸು ಫ್ರೈ ಮಾಡ್ಕೊಳ್ತೀನಿ ಬಟರಲ್ಲಿ. ಫ್ರೈ ಮಾಡಿಕೊಂಡ್ರೆ ಅದರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ತಿನ್ನೋವಾಗೆಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಇದು ಹಸಿ ಬಟಾಣಿ ಫ್ರೈ ಆಗಿರೋದು ಸಾಕು. ಈಗ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರೋಂತಹ ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮೀಡಿಯಮ್ ಸೈಜ್ ಕ್ಯೂಬ್ ಶೇಪಲ್ಲಿ ನಾನು ಪನ್ನೀರನ್ನ ಹಚ್ಚಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪನ್ನ ಹಾಕ್ಕೊಳ್ಬೋದು. ನೋಡಿ, ಈ ಸ್ವಲ್ಪ ಒಂದು 3-4 ಮಿನಿಟ್ಸ್ ಬಟರಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ. ಪನ್ನೀರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 2 ಕಡೆ ಸಾಫ್ಟಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಡಿ ಪನ್ನೀರನ್ನ, ಯಾಕಂದರೆ ಪನ್ನೀರ್ ಸಾಫ್ಟಾಗಿರುತ್ತೆ. ಈ ರೀತಿ ನಾನು ಪನ್ನೀರು ಫ್ರೈ ಆಗಬೇಕಾದ್ರೆ ನಾನು ಅದಕ್ಕೆ 2 ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಪನ್ನೀರು ಉಪ್ಪಿನಂಶ ಹಿಡಿದ್ರೆ ತಿನ್ನೋವಾಗ ಚೆನ್ನಾಗಿ ಟೇಸ್ಟಾಗಿರುತ್ತೆ, ಸಪ್ಪೆ ಇರೋದಿಲ್ಲ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇಷ್ಟು ಬೆಂದಿರೋ ಸಾಕು. ಇವಾಗ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಪನ್ನೀರಿಗೆ. ಈ ರೀತಿ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ಬಟರಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳಿ. 5 ಮಿನಿಟ್ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು 1 ಕಪ್ ವಾಟರ್ನ ಮಸಾಲೆ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದೇ ನೀರನ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡಿ, ಯಾಕಂದರೆ ಇದೆಲ್ಲ ಬೇಯುವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಮಸಾಲ. ಅದಕ್ಕೋಸ್ಕರ 1 ಗ್ಲಾಸ್ ವಾಟರ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಡಿ. ಇಳಿಸೋಕ್ಕೆ 5 ನಿಮಿಷ ಇರೋವಾಗ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮುಂಚೆನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಮಸಾಲೆ ಎಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇವಾಗ ಇದೊಂದು 5 ಮಿನಿಟ್ಸ್ ನಾನು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಳಿಸೋಕ್ಕೆ 1 ನಿಮಿಷ ಇರೋವಾಗ
ನಾವು ಮುಂಚೆನೇ ಅರ್ಧ ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿನ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಕಸ್ತೂರಿ ಮೇಥಿ ಯೂಸ್ ಮಾಡಿದ್ರೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಕೊಡಿ. ನೀಟಾಗಿ ಬೇಯ್ತಾ ಇದೆ ಮಸಾಲೆ ಎಲ್ಲ, ಘಮ ಘಮ ಅಂತ ರುಚಿ ಬರ್ತಾ ಇದೆ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಪನ್ನೀರ್ ಬಟರ್ ಮಸಾಲ ಅದ್ಭುತವಾಗಿ ರೆಡಿಯಾಗಿದೆ ತಿನ್ನೋದಕ್ಕೆ. ನೋಡಿ ಫ್ರೆಂಡ್ಸ್, ಇದು ರುಮಾಲಿ ರೋಟಿ ಮತ್ತು ಪರೋಟ, ಚಪಾತಿ, ಇದು ಗೀ ರೈಸ್, ಜೀರಾ ರೈಸ್ ಎಲ್ಲದಕ್ಕೂ ತುಂಬ ಅದ್ಭುತವಾಗಿ ರುಚಿ ಸಿಗುತ್ತೆ ತಿಂತಾ ಇದ್ದಾರೆ ಜೊತೆಗೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ರುಚಿಕರವಾದ ರೆಸಿಪಿಗಳನ್ನ ನೀವು ನೋಡಬೇಕು ಅಂದ್ಕೊಂಡ್ರೆ ಫಟಾಫಟ್ ಅಂತ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.